ಪುರಾಣ ಮತ್ತು ಪ್ರಕೃತಗಳನ್ನು ಸಹ ಜನಪದರು ತಮ್ಮ ಒಗಟುಗಳಲ್ಲಿ ಅತ್ಯಂತ ಅದ್ಭುತವಾಗಿ ಬಳಸಿಕೊಂಡಿದ್ದನ್ನು ನಾವು ನೋಡ್ತೀವಿ. ಅದನ್ನು ಎಷ್ಟು ಸೂತ್ರಬದ್ಧವಾಗಿ ಹೇಗೆ ಪ್ರಾಸಯುಕ್ತವಾಗಿ ಹೇಳ್ತಾರೆ ಅನ್ನೋದು ಒಗಟುಗಾರರ ಜಾಣ್ಮೆಯನ್ನು ಸೂಚಿಸ್ತದೆ. ಕೊಟ್ಟು ಕೆಟ್ಟ, ಕೊಡದೆ ಕೆಟ್ಟ, ಮುಟ್ಟು ಕೆಟ್ಟ, ಮುಟ್ಟದೆ ಕೆಟ್ಟ ಅಂತ ಇದು ಒಂದು ಒಗಟು. ಇದನ್ನು ನಾವು ಪುರಾಣದ ಕಥೆಗಳೊಂದಿಗೆ ತಾಳೆ ನೋಡಿ ಅಥವಾ ಪುರಾಣ ಕಥೆಗಳೊಂದಿಗೆ ಹೋಲಿಸಿ ನಾವು ಇದನ್ನು ಅರ್ಥ ಮಾಡಬೇಕು. ಕೊಟ್ಟು ಕೆಟ್ಟ, ಈ ಕೊಟ್ಟವ ಯಾರು ಅಂತ ಹೇಳಿದ್ರೆ ಇವನು ಬಲಿಚಕ್ರವರ್ತಿ. ಅವನು ಏನು ಕೇಳ್ತೀಯ ಅಂತ ಕೇಳಿದ್ರೆ ನೀ ಏನು ಕೇಳೋ ಕೊಡ್ತೀನಿ ಅಂತ ಹೇಳ್ತಾನೆ. ಅವನು 3.5 ವಾಮನ ಬಂದು 3.5 ಅಡಿ ಜಾಗವನ್ನು ಕೊಡುವಂತ ಆಯಿತು ಕೊಟ್ಟೆ ಅಂತ ಹೇಳ್ತಾನೆ. ಹಾಗಾಗಿ ಅವನ್ನ ಪಾತಾಳ ಕಟ್ತಾನೆ. ಕೊಡದೆ ಕೆಟ್ಟ, ಕೊಡದೆ ಕೆಟ್ಟವನು ಅಂತ ಹೇಳಿದ್ರೆ ಕೌರವ. ಕೊಡದೆ ಕೆಟ್ಟವನು ಕೌರವ. ಅವನು ರಾಜ್ಯವನ್ನು ಬಂದು ಕೇಳ್ತಾನೆ. ಕೃಷ್ಣ ಸಂಧಾನಕ್ಕೆ ಬಂದವನು, ನೀನೇನು ಕೊಡಬೇಡ, ಒಂದು 5 ಹಳ್ಳಿಯನ್ನಾದರೂ ಕೊಡು, ನಿನ್ನ ದಾಯಾದಿಗಳಾದಂಥ ಪಾಂಡವರು ಬದುಕಿಕೊಳ್ಳಲಿ ಅಂತೇಳಿ. 5 ಹಳ್ಳಿಯ ಮಾತು ಹಾಗಿರಲಿ ಕೃಷ್ಣ, 5 ಸೂಜಿಯ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ ಅಂತ ಪಂಥಾಹ್ವಾನವನ್ನು ಯುದ್ಧಕ್ಕಾಗಿ ನೀಡ್ತಾ ಇದ್ದಾನೆ ಕೌರವ. ಹಾಗಾಗಿ ಅವನ ಯುದ್ಧದಲ್ಲಿ ಅವನು ಮುಕ್ತಾಯ ಆಗ್ತಾನೆ. ಕೊಡದೆ ಕೆಟ್ಟ, ಮುಟ್ಟಿ ಕೆಟ್ಟ, ಮುಟ್ಟದೇ ಕೆಟ್ಟ. ಮುಟ್ಟಿ ಕೆಟ್ಟವನು ಯಾರು ಅಂದರೆ ಕೀಚಕ. ಕೀಚಕ ಸೈರಂಧ್ರಿ ತನ್ನ ವಿರಾಟ್ ನಗರದಲ್ಲಿ ಇರುವುದನ್ನು ತಿಳಿದು ಅವಳು ದ್ರೌಪದಿಯನ್ನು ತಿಳಿದೇನೆ ಅವಳ ರೂಪಕ್ಕೆ ಮೋಹಗೊಂಡು ಅಕ್ಕ ಸುದೇಶ್ನೆಯ ಮೂಲಕವಾಗಿ ಅವಳನ್ನು ಬುಟ್ಟಿ ಹಾಕೊಳ್ಳಿಕ್ಕಾಗಿ ಹೋಗ್ತಾನೆ. ಮತ್ತು ಅವಳನ್ನು ಬಲಾತ್ಕಾರ ಹೋಗಬೇಕು ಅನ್ನೋ ಸಂದರ್ಭದಲ್ಲಿ ಭೀಮನೇ ಏನು ಮಾಡ್ತಾನೆ ಅಂದರೆ ಸೈರಂಧ್ರಿಯ ವೇಷವನ್ನು ತೊಟ್ಕೊಂಡು ಬಂದು ಅವನನ್ನು ಕೊಂದಾಗ್ತಾನೆ, ಕೀಚಕನ ವಧೆಯನ್ನು ಮಾಡ್ತಾನೆ. ಹಾಗಾಗಿ ಅವನು ಮುಟ್ಟಿ ಕೆಟ್ಟ. ಅಥವಾ ಇದನ್ನು ನಾವು ದುಶ್ಯಾಸನಿಗೆ ಹೇಳ್ಬೋದು. ಕೀಚಕನಿಗಿಂತ ಇದು ದುಶ್ಯಾಸನಿಗೆ ಭಾಳ ಚೆನ್ನಾಗಿ ಅನ್ವಯಿಸ್ತದೆ. ದುಶ್ಯಾಸನ ದ್ರೌಪದಿಯನ್ನು ಸಭೆಗೆ ಎಳ್ಕೊಂಡು ಬರ್ತಾನೆ. ಎಳ್ಕೊಂಡು ಬಂದು ಅವಳ ಚುಟ್ಟಕ್ಕೆ ಕೈ ಹಾಕಿ, ಮುಡಿಗೆ ಕೈ ಹಾಕಿ ಎಳ್ಕೊಂಡು ಬಂದು ವಸ್ತ್ರಾಪರಣ ಮಾಡ್ತಾನೆ. ಆ ಕಾರಣಕ್ಕಾಗಿ ಆವತ್ತೇ ಭೀಮಲ್ಲಿ ಪ್ರತಿಜ್ಞಾನ ಮಾಡ್ತಾನೆ, ನಿನ್ನ ಕರುಳನ್ನು ಬಗೆದು ಆ ಕರುಳನ್ನೇ ಅವಳಿಗೆ ಮುಡಿಯಾಗಿ ಮುಡಿಸುತ್ತೇನೆ, ನಿನ್ನ ರಕ್ತವನ್ನೇ ಅವಳಿಗೆ ತಲೆಗೆ ಎಣ್ಣೆಯಾಗಿ ಅರಿಯುತ್ತೇನೆ ಅಂತ ಭೀಮ ಪ್ರತಿಜ್ಞೆಯನ್ನು ಮಾಡ್ತಾನೆ. ಹಾಗಾಗಿ ಮುಟ್ಟಿದ ದುಶ್ಯಾಸನ ಕೆಟ್ಟವನು. ಮುಟ್ಟದೇ ಕೆಟ್ಟ. ರಾವಣ ಏನು ಮಾಡ್ದ, ಸೀತೆಯನ್ನು ತೆಗೆದುಕೊಂಡು ಹೋಗಿ ಅಶೋಕವನದಲ್ಲಿ ಇಟ್ಟ. ಅವಳನ್ನು ಅಲ್ಲಿ ಮನಪರಿವರ್ತನೆ ಮಾಡುವ ಎಲ್ಲ ಪ್ರಯತ್ನವನ್ನು ಮಾಡ್ದ. ಬೇರೆ ಬೇರೆ ವೇಷವನ್ನು ತಾಳ್ಕೊಂಡು ಬಂದ, ಏನೇನು ಹೇಳ್ದ, ಏನೇನೋ ಆಶೆಯನ್ನು ಒಡ್ಡಿದ. ಆದರೆ ಸೀತೆ ಮಾತ್ರ ಅವನ ಮುಖವನ್ನೂ ನೋಡಲಿಲ್ಲ, ಅವನ ಬಣ್ಣನೆಯ ಮಾತುಗಳಿಗೆ ಮನಗೊಡಲಿಲ್ಲ, ಅಥವಾ ರಾವಣನ ದಾಸಿಯರು ಹೇಳಿದ ಮಾತುಗಳಿಗೆ ಅಥವಾ ಒಡ್ಡಿದ ಪ್ರಲೋಭನೆಗೆ ಅವಳು ಕಿವಿಗೊಡಲಿಲ್ಲ. ಆ ಕಾರಣಕ್ಕಾಗಿ ಅವಳನ್ನು ಮುಟ್ಟಲಿಲ್ಲ ರಾವಣ. ಅವನು ಭಾಳ ಓದ್ಕೊಂಡವನು, ತಿಳಿದವನು, ಪ್ರಾಜ್ಞನು. ಆದರೆ ಅವನ ಪರಿಸ್ಥಿತಿ ಹಾಗಾಯಿತು. ಅದನ್ನೇ ನಾಗಚಂದ್ರ ಹೇಳ್ತಾನೆ, ಅಬ್ದಿಯಂ ಒರ್ಮೊಮ್ಮೆ ತನ್ನ ಮೇರೆಯಂ ಮೀರದೆ ಅಂತೇಳಿ. ರಾವಣನಂಥವನು ಸಹ ಸಮುದ್ರವೂ ಎಲ್ಲೇ ಒಮ್ಮೊಮ್ಮೆ ತನ್ನ ಮೇರೆಯನ್ನು ಮೀರುವಂತೆ ರಾವಣನೂ ಸಹ ಅವಳನ್ನು ಸೆರೆ ಹಿಡಿದ. ಮತ್ತು ಆ ಮೂಲಕವಾಗಿ ಅವಳನ್ನು ಮುಟ್ಟದೇನೆ ತನ್ನ ಅಂತ್ಯವನ್ನು ತಾನೇ ಕಂಡುಕೊಂಡ ಅನ್ನೋ ರೀತಿ. ಅದಕ್ಕೇ ಮುಟ್ಟಿ ಕೆಟ್ಟ, ಮುಟ್ಟದೇ ಕೆಟ್ಟ ಅಂತ ಹೇಳ್ತಾರೆ ದುಶ್ಯಾಸನ ಮತ್ತು ರಾವಣನಿಗೆ. ಹಾಗೆ ಇಲ್ಲಿ ಬಲಿಚಕ್ರವರ್ತಿ ಮತ್ತು ಕೌರವ. ಕೊಟ್ಟು ಕೆಟ್ಟವನು ಬಲಿಚಕ್ರವರ್ತಿ, ಕೊಡದೆ ಕೆಟ್ಟವನು ಕೌರವ, ಮುಟ್ಟಿ ಕೆಟ್ಟವನು ದುಶ್ಯಾಸನ, ಮುಟ್ಟದೇ ಕೆಟ್ಟವನು ರಾವಣ. ಇದನ್ನು ಹೀಗೆ ಪುರಾಣದ ಕಥೆಗಳನ್ನು ಇಷ್ಟು ಚಂದ ಹೊಂದಿಸಿ ಹೋಲಿಕೆ ಮಾಡಿ ಒಗಟು ಕಟ್ಟುವ ನಮ್ಮ ಜನಪದರಿಗೆ ನಾವು ವಂದಿಸೋಣ. ನಮಸ್ಕಾರ. ನಿಮಗೆ ಆಲೋಚನೆ .com ವತಿಯಿಂದ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ. ನಮಸ್ಕಾರ.